ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ವ್ಲಾಗ್ಸ್. ಇದು ಮಂಗಳವಾರ ಬೆಳಗ್ಗೆ ವ್ಲಾಗ್ ಆಗಿರುತ್ತೆ. ಮಂಗಳವಾರ ಬೆಳಗ್ಗೆ ಟೀ ಎಲ್ಲ ಕುಡಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ. ಯಾಕಂದರೆ ಇವಾಗ ಚಳಿ ಇರೋದ್ರಿಂದ ಬೇಗನೆ ಅಡುಗೆ ಮಾಡಿದರೆ ತಣ್ಣಗಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಒಂದು ಸ್ವಲ್ಪ ಲೇಟಾಗಿನೇ ಅಡುಗೆ ಮನೆಗೆ ಬಂದಿದ್ದೀನಿ. ಅಂದರೆ ಸುಮಾರಾಗಿ ಮಕ್ಕಳೆಲ್ಲ ಹೋಗ್ಬಿಟ್ಟಿದ್ರು ಸ್ಕೂಲ್ಗೆ. ಇನ್ನು ಅವ್ರು ಹೋದ್ಮೇಲೆ ಇಲ್ಲಿ ಅಡುಗೆನ ಶುರು ಮಾಡ್ಕೊಂಡಿದ್ದೀನಿ. ಯಾಕಂದರೆ ಮಕ್ಕಳಿಗೂ ಸಹ ಬಿಸಿ ಬಿಸಿಯಾಗಿ ಮಾಡಿಕೊಟ್ರೆ ಆಯಿತು ಅಂತ ಇವತ್ತು ಮಕ್ಕಳಿಗೆ ಹಾಲು ಬಿಸ್ಕೆಟು ಹಾಗೆ ಒಂದು ಸ್ವಲ್ಪ ನೆನೆಸಿಟ್ಟಿರೋಂತಹ ಕಾಳುಗಳಿದ್ವು ಮನೆಯಲ್ಲಿ, ಅದನ್ನೇ ತಿನ್ನಿಸ್ಬಿಟ್ಟು ಕಲಿಸಿದ್ದಾಯಿತು. ಇನ್ನು ಅವ್ರು ಹೋದ್ಮೇಲೆ ಇವತ್ತು ಚಪಾತಿ ಹಾಗೆ ಕಡಲೆಕಾಳು ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಇಲ್ಲಿ ಮೊದಲಿಗೆ ಚಪಾತಿ ಹಿಟ್ಟಿಗೆ ಕಲಸಿಟ್ಕೊಂಡ್ಬಿಟ್ರೆ ನಾನು ಗ್ರೇವಿ ಮಾಡೋ ಅಷ್ಟರಲ್ಲೇ ಚಪಾತಿ ಹಿಟ್ಟು ಸಹ ನೀಟಾಗಿ ನೆಂದ್ಕೊಳ್ಳುತ್ತೆ ಅಂತ ಹೇಳಿ ಇಲ್ಲಿ ಚಪಾತಿ ಹಿಟ್ಟನ್ನ ಫಸ್ಟ್ ಕಲಿಸ್ಕೊತಾ ಇದ್ದೀನಿ. ಹಾಗೆ ಇವತ್ತು ಮಂಗಳವಾರ ಆಗಿರೋದ್ರಿಂದ ನಮ್ಮನೇಲಿ ರೊಟ್ಟಿ ಮಾಡೋ ಹಾಗಿರಲಿಲ್ಲ, ಹಾಗಾಗಿ ಚಪಾತಿನೇ ಮಾಡ್ಕೊತಾ ಇದ್ದೀನಿ. ಹಾಗೆ ನಮ್ಮನೇಲಿ ಚಪಾತಿ ಎಲ್ರಿಗೂ ಇಷ್ಟ ಆಗೋದ್ರಿಂದ ವಾರದಲ್ಲಿ 2-3 ಸರಿ ಚಪಾತಿ ಮಾಡ್ತಾನೆ ಇರ್ತೀನಿ. ಅದಲ್ಲದೇ ಇವಾಗ ಚಳಿ ಇರೋದ್ರಿಂದ ಬಿಸಿ ಬಿಸಿಯಾಗಿ ತಿನ್ನಬೇಕು ಅಂದರೆ ಬಿಸಿ ಬಿಸಿಯಾಗಿ ಚಪಾತಿ ಮಾಡ್ಕೊಂಡು ತಿನ್ಬೋದು. ಆದರೆ ರೊಟ್ಟಿ ಆದರೆ ಮಾಡಿಟ್ಬಿಡ್ಬೇಕಾಗತ್ತೆ. ಹಾಗಾಗಿ ಚಪಾತಿನೇ ಮಾಡಿದ್ರೆ ಆಯಿತು ಅಂತ ಚಪಾತಿನೇ ಮಾಡ್ಕೊತಾ ಇದ್ದೀನಿ. ಇನ್ನು ಚಪಾತಿ ಹಿಟ್ಟು ಎಲ್ಲ ಕಲಸಿದ ಮೇಲೆ ಇವತ್ತು ಕಡಲೆಕಾಳು ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ನೋಡಿ. ಹಾಗಾಗಿ ಇಲ್ಲಿ ಕಡಲೆಕಾಳು ಗ್ರೇವಿಗೆ ಮಸಾಲೆ ಪದಾರ್ಥಗಳು ಹಾಗೆ ಒಂದು ಸ್ವಲ್ಪ ಈರುಳ್ಳಿ ಟೊಮೆಟೊ ಎಲ್ಲ ಬೇಕಾಗಿತ್ತು. ಅದನ್ನು ಇಲ್ಲಿ ನೀಟಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಇನ್ನು ಮಸಾಲೆ ಪದಾರ್ಥ ಎಲ್ಲ ನೀಟಾಗಿ ತಟ್ಟೆಗೆಲ್ಲ ಜೋಡಿಸ್ಕೊಂಡಿದ್ದಾದಮೇಲೆ ಒಂದು ಸ್ವಲ್ಪ ಕಾಯಿನೂ ಸಹ ಬೇಕಾಗಿತ್ತು. ಹಾಗಾಗಿ ಇಲ್ಲಿ ಕಾಯಿನ ಒಡೆದ್ಬಿಟ್ಟು ಕಾಯಿನ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ತುರಿಯ ಮನೆಯಿಂದ ತುರ್ಕೋಬೋದಾಗಿತ್ತು, ಸ್ವಲ್ಪನೇ ಬೇಕಾಗಿತ್ತು, ಜಾಸ್ತಿ ಏನು ಬೇಕಾಗಿರಲಿಲ್ಲ. ಹಾಗಾಗಿ ಇಲ್ಲಿ ಗ್ರೇವಿಗೆ ಎಷ್ಟು ಬೇಕು ನೋಡಿ ಸ್ವಲ್ಪನೇ ಕಟ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ಇದೆಲ್ಲ ಆದ ತಕ್ಷಣ ಗ್ರೇವಿಗೂ ಸಹ ಎಲ್ಲ ಪದಾರ್ಥನೂ ನಾನು ರೆಡಿ ಮಾಡಿ ಇಟ್ಕೊಂಡೆ. ಇನ್ನು ಗ್ರೇವಿನ ಯಾವ ಥರ ಮಾಡೋದು ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ. ಹಾಗೆ ಇಲ್ಲಿ ಕಡಲೆಕಾಳು ಗ್ರೇವಿ ಮಾಡೋದಕ್ಕೆ ನಾನು ಫಸ್ಟಿಗೆ ಸ್ಟವ್ ಆನ್ ಮಾಡಿಟ್ಕೊಂಡು ಒಂದು ಚಿಕ್ಕ ಬಾಣಲಿ ಇಟ್ಕೊಂಡಿದ್ದೀನಿ. ಅಂದರೆ ಮಸಾಲೆನೆಲ್ಲ ಹುರ್ಕೋಬೇಕಾಗಿತ್ತು. ಹಾಗಾಗಿ ಇನ್ನು ಮಸಾಲೆ ಹುರಿಯೋದಕ್ಕೆ ಒಂದೇ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಈರುಳ್ಳಿನ ಎಣ್ಣೆಗೆ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಅದಾದ ನಂತರ ಇಲ್ಲಿ ಟೊಮೆಟೊನು ಸಹ ಇವಾಗಲೇ ಸೇರಿಸ್ಕೊತಾ ಇದ್ದೀನಿ. ಟೊಮೆಟೊನು ಸಹ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಟೊಮೆಟೊ ಒಂದು ಸ್ವಲ್ಪ ನೀಟಾಗಿ ಫ್ರೈ ಆದ ನಂತರ ಇದಕ್ಕೆ ಮಸಾಲೆ ಪದಾರ್ಥಗಳನ್ನ ಸೇರಿಸ್ಕೋಬೇಕಾಗತ್ತೆ. ನಾನಿಲ್ಲಿ 1 ಇಂಚ್ ಆಗೋಷ್ಟು ಚಕ್ಕೆ, ಹಾಗೆ 2-3 ಆಗೋಷ್ಟು ಲವಂಗ, ಹಾಗೆ 1 ಸ್ಪೂನು ಗಸಗಸೆ, 2 ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ, 1 ಇಂಚ್ ಆಗೋಷ್ಟು ಶುಂಠಿ, ಹಾಗೆ 1 ಸ್ಪೂನ್ ಆಗುವಷ್ಟು ಹುರಿಗಡಲೆನ ತೊಗೊಂಡಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ನಾವು ಮಾಡುವಂತಹ ಕಡಲೆಕಾಳು ಗ್ರೇವಿ ಏನಿದೆ ಅಲ್ವಾ, ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಇನ್ನು ಇಲ್ಲಿ ಎಲ್ಲ ಮಸಾಲೆ ಪದಾರ್ಥನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಅದರಲ್ಲಿರುವಂತಹ ಹಸಿ ವಾಸನೆ ಎಲ್ಲ ಹೋಗಬೇಕು. ಹಾಗೆ ಕಲರು ಸಹ ಚೇಂಜ್ ಆಗುತ್ತೆ ಮಸಾಲೆ ಹುರಿಯುವಾಗ. ಅಲ್ಲಿವರೆಗೂ ಇದನ್ನ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇನ್ನು ಅದಾದ ನಂತರ ಇದಕ್ಕೆ ಒಂದು ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಕಾಯಿನೂ ಸಹ ಸೇರಿಸ್ಕೊತಾ ಇದ್ದೀನಿ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಕಾಯಿ ಎಷ್ಟು ಹಾಕಿದ್ದೀನಿ ಅಂತ. ನೀವೇನಾದರೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ ಅಂದರೆ ನೀವು ಜಾಸ್ತಿನೂ ಸಹ ಸೇರಿಸ್ಕೋಬೋದು. ಇನ್ನು ಇಲ್ಲಿ ಅದೆಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಸ್ಟವ್ ಆಫ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಗೆ ಕಾಯಿನ ಸೇರಿಸ್ಕೊಂಡಿದ್ದೀನಿ. ಇನ್ನು ಇದನ್ನು ಪೂರ್ತಿಯಾಗಿ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರಿಗೆ ತೊಗೊಂಡು ಮಿಕ್ಸಿ ಜಾರಿಗೆ ಹುರಿದಿರುವಂತಹ ಎಲ್ಲ ಮಸಾಲೆನೂ ಸೇರಿಸ್ಕೊಂಡು ಅದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ನೋಡಿಬಿಟ್ಟು ನೀವು ಇಲ್ಲಿ ಅಚ್ಚ ಖಾರದ ಪುಡಿನ ಸೇರಿಸ್ಕೋಬೇಕಾಗತ್ತೆ. ನಾನಿಲ್ಲಿ 1.5 ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ, ಅರ್ಧ ಸ್ಪೂನು ಜೀರಿಗೆ ಪುಡಿ, ಹಾಗೆ ಅರ್ಧ ಸ್ಪೂನು ಧನಿಯಾ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ರುಬ್ಬುವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಇನ್ನು ಇಲ್ಲಿ ಮಸಾಲೆನೂ ಸಹ ನೀಟಾಗಿ ರುಬ್ಕೊಂಡು ತೊಗೊಂಬಂದಿದ್ದಾಯಿತು. ಹಾಗೆ ನಿಮಗೆ ಮಸಾಲೆ ರುಬ್ಬೋದಕ್ಕೆ ನೀರು ಎಷ್ಟು ಅಗತ್ಯತೆ ಇದೆಯೋ ನೋಡಿಬಿಟ್ಟು ನೀರನ್ನ ಸೇರಿಸ್ಕೋಬೇಕಾಗತ್ತೆ. ಇನ್ನು ಇಲ್ಲಿ ಮಸಾಲೆನೂ ರುಬ್ಬಿದಾದ ನಂತರ ಒಗ್ಗರಣೆಗೆ ನಾನಿಲ್ಲಿ ಮತ್ತೆ ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರಲ್ಲೇ ಮಾಡ್ತಾ ಇರೋದ್ರಿಂದ ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾದಾದ ನಂತರ ಜೀರಿಗೆ ಹಾಗೆ ಸಾಸಿವೆ ಕರಿಬೇವಿನ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ರುಬ್ಬೋದಕ್ಕೂ ಸಹ ಅರ್ಧ ಈರುಳ್ಳಿನ ಬಳಸಿದ್ದೆ. ಹಾಗೆ ಇಲ್ಲಿ ಗ್ರೇವಿಗೆ ಅರ್ಧ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. 1 ಈರುಳ್ಳಿ ಆದರೆ ಸಾಕಾಗುತ್ತೆ ಈ ಗ್ರೇವಿಗೆ. ಇನ್ನು ಇಲ್ಲಿ ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆಗಬೇಕು. ಈರುಳ್ಳಿ ಎಲ್ಲ ಹಾಗೆ ಇದ್ರ ಜೊತೆಗೆ ಇಲ್ಲಿ ನಾನು ಒಂದೇ ಒಂದು ಆಲೂಗಡ್ಡೆನ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಜಾಸ್ತಿ ಆಲೂಗಡ್ಡೆ ಬೇಕಾದರೆ ನೀವು ಇಲ್ಲಿ ಜಾಸ್ತಿನೂ ಸಹ ಸೇರಿಸ್ಕೋಬಹುದು. ನಾನು ಒಂದೇ ಒಂದು ಆಲೂಗಡ್ಡೆನ ಸೇರಿಸ್ಕೊತಾ ಇದ್ದೀನಿ. ಆಲೂಗಡ್ಡೆ ಬದಲಾಗಿ ನೀವು ಬೇರೆ ತರಕಾರಿನೂ ಸಹ ಸೇರಿಸ್ಕೋಬಹುದು. ಇನ್ನು ಆಲೂಗಡ್ಡೆನೂ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡ್ಕೊಂಡ ನಂತರ ನಾವೇನು ಮಸಾಲಾನ ರುಬ್ಬಿಟ್ಕೊಂಡಿದ್ವಿ ನೋಡಿ ಆ ಮಸಾಲಾನ ಸೇರಿಸ್ಕೋಬೇಕಾಗತ್ತೆ. ಮಸಾಲಾನ ಸೇರಿಸ್ಕೊಂಡು 1-2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಯಾಕಂದರೆ ನಾವಿಲ್ಲಿ ಮಸಾಲಾನ ಮೊದಲಿಗೆ ಹುರಿದು ರುಬ್ಬಿರೋದ್ರಿಂದ ಜಾಸ್ತಿ ಹೊತ್ತು ಫ್ರೈ ಮಾಡುವಂತಹ ಅಗತ್ಯತೆ ಏನಿರಲ್ಲ. ಒಂದ್ಸರಿ ನೀವು ಈ ಥರ ರುಬ್ಬಿನೂ ಸಹ ಮಾಡಿ, ಒಂದ್ಸರಿ ರುಬ್ದೇನೂ ಸಹ ನೀವು ಇಲ್ಲಿ ಈ ಗ್ರೇವಿನ ಮಾಡ್ಕೊಳ್ಳಿ. ಎರಡರದ್ದು ಡಿಫ್ರೆನ್ಸು ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ.
ಹಾಗಾಗಿ ಇನ್ನು ಇಲ್ಲಿ ಮಸಾಲನ ಸಹ ನೀಟಾಗಿ ಫ್ರೈ ಮಾಡ್ಕೊಂಡ ನಂತರ ನಾನಿಲ್ಲಿ ಮೊದಲನೇ ಕಡಲೆಕಾಳನ್ನ ಬೇಯಿಸಿಟ್ಕೊಂಡಿದ್ದೀನಿ. ಈ ಥರ ಮಾಡೋದ್ರಿಂದ ನಾವೇನು ಗ್ರೇವಿಗೆ ಹಾಕ್ತೀವಲ್ವ ಆವಾಗ ಇನ್ನೂ ಅಷ್ಟು ಬೆಂದ್ಕೊಳ್ಳುತ್ತೆ, ತಿನ್ನುವಾಗ ತುಂಬ ಚೆನ್ನಾಗಿರುತ್ತೆ. ಒಂದೊಂದು ಸರಿ ಏನಾಗ್ಬಿಟ್ಟಿರುತ್ತೆ ಅಂದರೆ ನೆನೆಸಿರೋಂತಹ ಕಾಳನ್ನ ಡೈರೆಕ್ಟಾಗಿ ಹಾಗೆ ಹಾಕ್ಕೊಂಡ್ಬಿಟ್ರೆ ಹುಳಿ ಎಲ್ಲ ಇರೋದ್ರಿಂದ ಕಡಲೆಕಾಳು ಬೇಯೋದೇ ಇಲ್ಲ. ಹಾಗಾಗಿ ಈ ಥರ ಬೇಯಿಸ್ಕೊಂಡು ಹಾಕ್ಕೊಳ್ಳೋದ್ರಿಂದ ಗ್ರೇವಿನೂ ಸಹ ತುಂಬಾ ಚೆನ್ನಾಗಾಗಿರುತ್ತೆ. ಇನ್ನು ಕಡಲೆಕಾಳು ಏನು ಗ್ರೇವಿ ಜೊತೆಗೆ ಬೆಂದ್ಕೊಳ್ಳಿಲ್ಲ ಅಂದ್ರೂ ಅದೇನು ಪ್ರಾಬ್ಲಮ್ ಆಗೋಲ್ಲ ನಮಗೆ ತಿನ್ನೋದಕ್ಕೆ. ಹಾಗಾಗಿ ಇನ್ನು ಕಡಲೆಕಾಳನ್ನ ಸೇರಿಸ್ಕೊಂಬಿಟ್ಟು ನೀಟಾಗಿ ಫ್ರೈ ಮಾಡಿಕೊಂಡು ರುಬ್ಬಿರೋಂತಹ ಮಿಕ್ಸಿ ಜಾರಿಗೆ ಕಡಲೆಕಾಳು ಬೇಯಿಸಿರೋಂತಹ ನೀರನ್ನ ಸೇರಿಸ್ಕೊಂಡು ನಿಮಗೆ ಗ್ರೇವಿ ಯಾವ ಹದಕ್ಕೆ ಬೇಕು ಅಂತ ನೋಡಿಕೊಂಡು ಇಲ್ಲಿ ನೀರನ್ನ ಸೇರಿಸ್ಕೋಬೇಕಾಗತ್ತೆ. ನಾನಿಲ್ಲಿ ಒಂದು ಸ್ವಲ್ಪ ನೀರಾಗಿಯೇ ಮಾಡ್ಕೊಂಡಿದ್ದೀನಿ, ಅಂದರೆ ಅನ್ನಕ್ಕೂ ಬೇಕಾಗುತ್ತೆ ಹಾಗೆ ಚಪಾತಿಗೂ ಬೇಕಾಗುತ್ತೆ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ನೀರಾಗಿಯೇ ಮಾಡ್ಕೊಂಡಿದ್ದೀನಿ. ನೀವೇನಾದರೂ ಚಪಾತಿಗೆ ಅಥವಾ ದೋಸೆಗೆ ಮಾಡ್ತಾಯಿದ್ದೀನಿ ಅಂದರೆ ನೀವಿಲ್ಲಿ ಗಟ್ಟಿಯಾಗೂ ಸಹ ಮಾಡ್ಕೋಬೋದು. ಇದನ್ನು ಒಂದು 2-3 ವಿಷಲ್ನ ತೊಗೋಬೇಕಾಗುತ್ತೆ. ಒಂದು 2-3 ವಿಷಲ್ನ ತೊಗೊಂಡ ನಂತರ ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಹಾಗೆ ಇದು ವಿಷಲ್ ಬರುವಾಗ ಅದರಿಂದ ಬರುವಂತಹ ಪರಿಮಳ ಮಾತ್ರ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ನನಗೆ ಮಾತ್ರ ತುಂಬಾ ಇಷ್ಟ ಆಯಿತು. ಇನ್ನು ಇಲ್ಲಿ ಸರ್ವ್ ಮಾಡಿದ್ದೀನಿ ನೋಡಿ ಚಪಾತಿ ಹಾಗೆ ಮಾಡಿರುವಂತಹ ಕಡಲೆಕಾಳು ಗ್ರೇವಿ, ಇದ್ರ ಜೊತೆಗೆ ಈರುಳ್ಳಿ ಹಾಗೆ ಲೆಮನ್ನ ಇಟ್ಕೊಂಡು ತಿಂತಾಯಿದ್ರೆ ಆಹಾ ಸೂಪರ್ ಟೇಸ್ಟಿಯಾಗಿರುತ್ತೆ. ಹಾಗೆ ಇನ್ನು ಒಂದು ಕಡೆ ಗ್ರೇವಿಗೆ ಇಟ್ಬಿಟ್ಟು ಇಲ್ಲಿ ಒಂದು ಕಡೆ ಚಪಾತಿನೂ ಸಹ ಮಾಡ್ತಾಯಿದ್ದೀನಿ. ಯಾಕಂದರೆ ಟೈಮ್ ಆಗಿಬಿಟ್ಟಿತ್ತು, ನನ್ನ ಹಸ್ಬೆಂಡಿಗೂ ಸಹ ಟೈಮ್ ಆಗಿತ್ತು, ಹಾಗೆ ಮಕ್ಕಳಿಗೂ ಸಹ ಬಾಕ್ಸ್ ಕೊಡಬೇಕಾಗಿತ್ತು ನಾನು. ಹಾಗಾಗಿ ಮೊದಲಿಗೆ ಅವ್ರನ್ನ ಕಳಿಸ್ಬಿಟ್ಟು ಆಮೇಲೆ ನಾನು ಮಿಕ್ಕೊಂಡಿರೋಂತಹ ಕೆಲಸನ ಮಾಡ್ಕೊಂಡ್ರಾಯ್ತು ಅಂತ ಇಲ್ಲಿ ಮೊದಲಿಗೆ ಮಕ್ಕಳಿಗೂ ಹಾಗೆ ಹಸ್ಬೆಂಡಿಗೆ ಊಟಕ್ಕೆ ಬಾಕ್ಸಿಗೆ ಆಗೋಷ್ಟು ಎಷ್ಟು ಬೇಕು ನೋಡಿ ಇಲ್ಲಿ ಚಪಾತಿನ ಮಾಡಿ ಇಟ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದೇ ಸರಿನ ಚಪಾತಿನ ಒತ್ಕೊಂಡು ಒಂದೇ ಸರಿ ಬೇಯಿಸೋದ್ರಿಂದ ಬೇಗನೆ ಆಗಿಬಿಡುತ್ತೆ. ಒಂದೊಂದು ಸರಿ ಏನಾಗ್ಬಿಟ್ಟಿರುತ್ತೆ ಅಂದರೆ ಚಪಾತಿ ಒತ್ತಾ ಇರ್ತೀನಿ, ತವಾದ ಮೇಲೆ ಚಪಾತಿನ ಹಾಕಿರ್ತೀನಿ ಅಲ್ವಾ, ಒತ್ತೋದ್ರ ಕಡೆಯೇ ಗಮನ ಇರುತ್ತೆ, ಚಪಾತಿ ಬೇಯಿಸ್ತಾ ಇದ್ದೀನಿ ಅಂತ ಗೊತ್ತೇ ಆಗೋದಿಲ್ಲ. ಒಂದೊಂದು ಸರಿ ಚಪಾತಿ ಸೀದೋಗ್ಬಿಟ್ಟಿರುತ್ತೆ. ಹಾಗಾಗಿ ನಾನು ಒಂದೇ ಸರಿನೇ ಎಲ್ಲ ಚಪಾತಿನೂ ಈ ಥರ ಒತ್ಕೊಂಡು ಆಮೇಲೆ ಒಂದೇ ಸರಿನೇ ಚಪಾತಿನ ಬೇಯಿಸೋದಕ್ಕೆ ಕುತ್ಕೊತೀನಿ. ಹಾಗಾಗಿ ಇಲ್ಲಿ ಒಂದೇ ಸರಿನೇ ಒತ್ಕೊತಾ ಇದ್ದೀನಿ. ಇನ್ನು ಚಪಾತಿ ಎಲ್ಲ ಒತ್ಕೊಂಡ ನಂತರ ಚಪಾತಿನೂ ಸಹ ಬೇಯಿಸಿಟ್ಕೊತಾ ಇದ್ದೀನಿ. ಈ ಥರ ಚಪಾತಿ ಬೇಯಿಸುವಾಗ ಅದ್ರದ್ದು ಪರಿಮಳ ಬರುತ್ತಲ್ವ ನನಗೆ ತುಂಬಾ ಇಷ್ಟ ಆಗುತ್ತೆ. ನಮ್ಮ ಮನೇಲಿ ಮಾಡಿರೋದ್ರ ಅಂದರೆ ಅಷ್ಟೇ ಅಲ್ಲ, ಯಾರಾದರೂ ಅಕ್ಕಪಕ್ಕದಲ್ಲಿ ಚಪಾತಿ ಮಾಡ್ತಾ ಇರುವಾಗ ಪರಿಮಳ ಬರುತ್ತೆ. ನಿಮ್ಮ ಬೇಕಾದ್ರೆ ಅಬ್ಸರ್ವ್ ಮಾಡಿ ಒಂದು ಸಾರಿ, ಚಪಾತಿ ಮಾಡುವಾಗ ಅದ್ರದ್ದು ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ನನಗೆ ಮಾತ್ರ ಫ್ಲೇವರ್ ಬಂದ ತಕ್ಷಣವೇ ಚಪಾತಿ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಆ ಫ್ಲೇವರಿಂದಲೇ ನನಗೆ ಈ ಚಪಾತಿ ತಿನ್ನಬೇಕು ಅಂದರೆ ತುಂಬಾ ಇಷ್ಟ. ಅದರಲ್ಲೂ ಈ ಥರ ಬಿಸಿ ಬಿಸಿಯಾಗಿ ಚಪಾತಿ ಮಾಡಿಕೊಡ್ತಾಯಿದ್ರೆ ನಾನಂದರೂ ಆರಾಮಾಗಿ 3 ಚಪಾತಿ ತಿನ್ಕೊಂಡ್ಬಿಡ್ತೀನಿ. ಹಾಗಂತಲೇ ನಾನು ಫಸ್ಟಿಗೆ ನನ್ನ ಹಸ್ಬೆಂಡ್ಗೆ ನನ್ನ ಮಕ್ಕಳಿಗೆ ಮಾಡಿಕೊಟ್ಟು ಅದಾದ ನಂತರ ಮಿಕ್ಕೊಂಡಿರುವಂತಹ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನೇನು ಇನ್ನೇನು ಬ್ರೇಕ್ಫಾಸ್ಟ್ ಮಾಡಬೇಕು ಅನ್ನೋ ಟೈಮಲ್ಲಿ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿಂತೀನಿ. ಇನ್ನು ಇಲ್ಲಿ ಎಲ್ಲ ಚಪಾತಿನ ಮಾಡಿ ಮಕ್ಕಳಿಗೂ ಸಹ ಬಾಕ್ಸ್ ಕಟ್ಟಬೇಕಾಗಿತ್ತು. ಮಕ್ಕಳಿಗೆ ಬಾಕ್ಸು ಕಟ್ಬಿಟ್ಟು ಹಾಗೆ ಇನ್ನು ಹಸ್ಬೆಂಡ್ ಬಾಕ್ಸಿಗೆ ರೆಡಿ ಮಾಡ್ತಾಯಿದ್ದೀನಿ. ಇನ್ನು ಇಲ್ಲಿ ನಾನು ಮತ್ತೆ ಸಂಜೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡೆ, ಕೆಲಸ ಒಂದು ಸ್ವಲ್ಪ ಜಾಸ್ತಿನೇ ಇತ್ತು. ಹಾಗಾಗಿ ವೀಡಿಯೋನ ಮಾಡ್ಕೊಂಡು ಕೂತ್ಕೊಂಡ್ರೆ ಕೆಲಸ ಆಗೋಲ್ಲ ಅಂತ ವೀಡಿಯೋನ ಏನು ಮಾಡೋದಕ್ಕೇನು ಹೋಗಲಿಲ್ಲ. ಇನ್ನು ಸಂಜೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ಕೊತಾ ಇದ್ದೀನಿ. ಇವತ್ತು ಸಂಜೆ ಒಂದು ಸ್ವಲ್ಪ ರಸಮ್ಮು ಹಾಗೆ ರೈಸ್ನ ಮಾಡಬೇಕಾಗಿತ್ತು. ಯಾಕೆಂದರೆ ಬೆಳಗ್ಗೆ ಮಾಡಿರುವಂತಹ ರೈಸ್ ಎಲ್ಲ ಖಾಲಿಯಾಗಿ ಹೋಗಿತ್ತು. ಹಾಗೆ ಸಾಂಬಾರನ್ನ ಮಾಡಿರಲಿಲ್ಲ ಬೆಳಗ್ಗೆ. ಇನ್ನು ಏನು ಮಾಡೋಣ ಅಂತ ಯೋಚನೆ ಮಾಡ್ತಿರುವಾಗ ನನ್ನ ಮಗ ಬಂದು ರಸಮ್ ಮಾಡಮ್ಮ ಅಂತ ಹೇಳ್ದ. ಹೇಗೂ ಊರಿಗೆ ಹೋಗಿ ಬಂದಿದ್ವಲ್ವ, ಹಾಗೆ ಶೀತನೂ ಸಹ ಆಗಿತ್ತು ಅಂತೇಳ್ಬಿಟ್ಟು ನಾಲ್ಗೆಗೆ ರುಚಿ ಕೊಡೋ ಥರ ರಸಮ್ನ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಟೊಮೆಟೊ ರಸಮ್ನ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ಟೊಮೆಟೊ ರಸಮ್ಮು, ಒಂಥರ ಡಿಫ್ರೆಂಟಾಗಿಯೇ ಇದೆ. ಹಾಗಾಗಿ ಇದನ್ನೇನಿಲ್ಲಿ ಶೂಟ್ನ ಮಾಡೋದಕ್ಕೇನು ಹೋಗಲಿಲ್ಲ. ಫಸ್ಟು ನಾನು ಟೇಸ್ಟ್ ಮಾಡಿ ನೋಡೋಣ, ಆಮೇಲೆ ಚೆನ್ನಾಗಿತ್ತು ಅಂದರೆ ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ
ಹಾಗಾಗಿ ಮೊದಲು ನಾನು ಮಾಡ್ಕೊತಾ ಇದ್ದೀನಿ ಇಲ್ಲಿ. ಸಿಂಪಲ್ ಆಗಿದ್ರೂ ಟೇಸ್ಟಿಯಾಗಿತ್ತು, ತುಂಬಾ ಚೆನ್ನಾಗಿತ್ತು ಈ ರಸಮ್ ಮಾತ್ರ. ನಾನು ಈ ರಸಮ್ನ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ, ನೋಡೋಣ ಒಂದ್ಸರಿ ನಾನು ಮಾಡೋಣ ಅಂತೇಳ್ಬಿಟ್ಟು ಇವತ್ತು ಟ್ರೈ ಮಾಡಿದ್ದೆ. ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಹಾಗೆ ಇವತ್ತು ಮಾಡಿರುವಂತಹ ರಸಮ್ ಮಾತ್ರ ಪೂರ್ತಿಯಾಗಿ ಖಾಲಿನೇ ಆಗೋಯಿತು, ಅಷ್ಟಾಗಿ ಚೆನ್ನಾಗಿ ಬಂದಿತ್ತು. ನಾನು ಮಾಡಿರೋದು ಒಂದು ಸ್ವಲ್ಪ ಕಡಿಮೆನೇ ಮಾಡಿದ್ದೆ, ಯಾಕಂದರೆ ಚೆನ್ನಾಗಿ ಆಗಲಿಲ್ಲ ಅಂದರೆ ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂತೇಳ್ಬಿಟ್ಟು. ಅದೇನೋ ಗೊತ್ತಿಲ್ಲ, ಕಡಿಮೆ ಮಾಡಿರೋಂತಹ ಟೈಮಲ್ಲೇ ತುಂಬ ಚೆನ್ನಾಗಿ ಆಗಿರುತ್ತೆ. ಯಾವುದೇ ರೆಸಿಪಿಯನ್ನು ನೋಡಿ ನೀವು, ರಸಮ್ ಅಂತ ಅಲ್ಲ, ಬೇರೆ ಯಾವುದೇ ರೆಸಿಪಿನ ನೋಡಿ, ಅಯ್ಯೋ ಉಳಿದ್ಬಿಡುತ್ತಲ್ಲ ಅಂತೇಳ್ಬಿಟ್ಟು ನಾವು ಕಡಿಮೆನೇ ಮಾಡ್ಕೊಂಡಿರ್ತೀವಿ. ಅವತ್ತಿನ ದಿನ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ನಮಗೆ ಇರೋದೇ ಇಲ್ಲ, ಆ ಥರ ಆಗಿಬಿಟ್ಟಿದೆ. ನನಗೆ ಮಾತ್ರ ಸುಮಾರು ಸರಿ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ಟಿದೆ. ನಿಮಗೂ ಈ ಥರ ಆಗಿದೆಯಾ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲೇ ಕಾಮೆಂಟ್ ಮಾಡಿ ತಿಳಿಸಿ. ಇನ್ನು ಇಲ್ಲಿ ಒಂದು ಕಡೆ ರಸಮ್ನ ಮಾಡಿಕೊಂಡು ಇನ್ನೊಂದು ಕಡೆ ರೈಸ್ಗೂ ಸಹ ಇಟ್ಕೊಂಡ್ಬಿಟ್ಟೆ. ಇವತ್ತಿನ ಅಡುಗೆ ಏನು ಜಾಸ್ತಿ ಏನಿರಲಿಲ್ಲ ಅಲ್ವಾ, ಹಾಗಾಗಿ ಒಂದು ಸ್ವಲ್ಪ ಲೇಟಾಗಿಯೇ ಅಡುಗೆ ಮನೆಗೆ ಬರ್ತಾಯಿದ್ದೀನಿ. ಇವಾಗ ಚಳಿ ಇರೋದ್ರಿಂದ ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ಇಷ್ಟಪಡ್ತಾರೆ. ಹಾಗಾಗಿ ಇನ್ನು ರಸಮ್ನ ಮಾಡಿ ಅನ್ನನೂ ಸಹ ಮಾಡ್ಕೊಂಡಿದ್ದಾಯಿತು. ಇನ್ನು ಬೆಳಗ್ಗೆನೇ ಚಪಾತಿ ಮಾಡಿದ್ದೆ ಅಲ್ವಾ, ಅದೇ ಹಿಟ್ಟು ನೈಟಿಗೂ ಸಹ ಜಾಸ್ತಿನೇ ಕಲಸಿಟ್ಟಿದ್ದೆ. ಇನ್ನು ಚಪಾತಿ ಜೊತೆಗೆ ಪಲ್ಯ ಏನೂ ಮಾಡೋ ಹಾಗಿರಲಿಲ್ಲ. ಮನೆಯಲ್ಲಿ ಸ್ವಲ್ಪ ಚಟ್ನಿ ಪುಡಿ ಎಲ್ಲ ತೊಗೊಂಬಂದಿದ್ದೆ ನೋಡಿ ಊರಿಂದ. ಚಟ್ನಿ ಪುಡಿ ಹಾಗೆ ತುಪ್ಪ ಬೆಲ್ಲ ಹಾಕ್ಕೊಂಡು ತಿಂತಾರೆ ಅಂತೇಳ್ಬಿಟ್ಟು ಪಲ್ಯ ಏನೂ ಮಾಡ್ಕೊಳ್ಳೋದಕ್ಕೇನು ಹೋಗಲಿಲ್ಲ. ಅದಲ್ಲದೆ ಒಂದು ಟೈಮಿಗೆ ಪಲ್ಯ ಮಾಡಿದ್ರೆ ಮಿಕ್ಕೊಂಡ್ಬಿಡುತ್ತೆ, ಇನ್ನು ಅದು ಮತ್ತು ನಾಳೆಗೆ ನಾನೇ ತಿನ್ನಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಮಾಡೋದಕ್ಕೇನು ಹೋಗಲಿಲ್ಲ. ಹಾಗೆ ನಮ್ಮಣ್ಣ ಬರುವಾಗ ಬಜ್ಜಿಯನ್ನು ಸಹ ತೊಗೊಂಡು ಬಂದಿದ್ದ. ಬಜ್ಜಿ ಜೊತೆಗೆ ಚಪಾತಿನ ನೆಂಚ್ಕೊಂಡು ತಿಂದಿದ್ದಾಯಿತು. ಹಾಗೆ ಇವತ್ತಿನ ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ಸಿಂಪಲ್ ಆಗಿದ್ರು ಟೇಸ್ಟಿಯಾಗಿ ಹೊಟ್ಟೆ ತುಂಬ ಉಣ್ಣೋ ಥರ ಆಯಿತು. ಅದು ರಸಮ್ ಮಾಡಿರೋದ್ರಿಂದ ಇವತ್ತು ಊಟ ಒಂಥರ ಡಿಫ್ರೆಂಟಾಗಿ ಅಂತ ಅನ್ನಿಸ್ತಾ ಇತ್ತು. ಅಷ್ಟು ಟೇಸ್ಟಿಯಾಗಿ ಬಂದಿತ್ತು ರಸಮ್ ಇವತ್ತು. ಹಾಗಾಗಿ ಇನ್ನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಮಾಡಿರೋವಂತಹ ವ್ಲಾಗು, ನಾನು ಮಾಡಿರೋವಂತಹ ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮದೊಂದು ಸಬ್ಸ್ಕ್ರೈಬು ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ. ನಿಮಗೇನಾದರೂ ಈ ರಸಮ್ ರೆಸಿಪಿ ಬೇಕಾದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.